ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಪ್ರತಿ ಸಂಬಂಧವೂ ರಹಸ್ಯವಾಗಿದೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನರಿರುವಾಗ ನಾವು ಕೇವಲ ಕೆಲವು ವ್ಯಕ್ತಿಗಳನ್ನು ಮಾತ್ರ ಪ್ರತ್ಯೇಕವಾಗಿ ಇಷ್ಟಪಡಲು ಕಾರಣವೇನು? ನಾವು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರ ಜೊತೆಯೇ ಜೀವನ ಹಂಚಿಕೊಳ್ಳಬೇಕೆಂದು ನಮ್ಮ ಮನಸ್ಸು ಹಾತೊರೆಯಲು ಕಾರಣವೇನು? ಇದು ಕೇವಲ ಆಕರ್ಷಣೆ ಮಾತ್ರ ಅಂದುಕೊಂಡರೆ ಅದು ನಿಮ್ಮ ಭ್ರಮೆಯಷ್ಟೇ. ಈ ಪ್ರಪಂಚದಲ್ಲಿ ಮದುವೆ ರೂಪದಲ್ಲಿ ಇಬ್ಬರು ವ್ಯಕ್ತಿಗಳು ಒಂದಾಗಲು ಕೂಡ ಒಂದು ಬಲವಾದ ಕಾರಣವಿದೆ. ಅದುವೇ ಪೂರ್ವಜನ್ಮದ ಕರ್ಮಫಲ. ನಮ್ಮ ಹಿಂದೂ ಧರ್ಮಗ್ರಂಥಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲವೂ ಹೇಳುವುದು ಒಂದೇ ಮಾತನ್ನು. ಈ ಜನ್ಮದಲ್ಲಿ ನಾವು ಯಾರನ್ನು ಭೇಟಿಯಾಗುತ್ತೀವಿ, ಯಾರನ್ನು ಪ್ರೀತಿಸುತ್ತೀವಿ, ಯಾರ ಜೀವನದಲ್ಲಿ ಭಾಗವಾಗುತ್ತೀವಿ, ಅವರಿಗೂ ನಮಗೂ ಯಾವ ರೀತಿ ಸಂಬಂಧ ರೂಪುಗೊಳ್ಳುತ್ತದೆ, ಅದೆಲ್ಲವೂ ಪೂರ್ವಜನ್ಮದ ಸಂಬಂಧದಿಂದಲೇ ನಡೆಯುತ್ತದೆ ಎಂದು. ಗಂಡ ಹೆಂಡತಿ ಸಂಬಂಧ ಅನ್ನುವುದು ಕೇವಲ ಶಾರೀರಿಕ ಸಂಬಂಧ ಮಾತ್ರವಲ್ಲ, ಅದು ಎರಡು ಆತ್ಮಗಳ ಮಧ್ಯೆ ರೂಪುಗೊಳ್ಳುವಂತಹ ಸಂಬಂಧ. ಪೂರ್ವಜನ್ಮದಲ್ಲಿ ಈಡೇರದಂತ ಭಾವಗಳು ಅಂದರೆ ಪ್ರೀತಿ, ನೋವು, ಜವಾಬ್ದಾರಿ ಅಥವಾ ಋಣಾನುಬಂಧ ಇವೇ ನಮ್ಮನ್ನು ಮತ್ತೆ ಭೇಟಿಯಾಗುವಂತೆ ಮಾಡುತ್ತದೆ. ಉದಾಹರಣೆಗೆ, ಒಂದು ಹೆಣ್ಣು ಪೂರ್ವಜನ್ಮದಲ್ಲಿ ಅವಳ ಜೀವನವನ್ನು ಸಂಪೂರ್ಣವಾಗಿ ಅವಳ ಗಂಡನಿಗೆ ಅರ್ಪಿಸಿದ್ದಳು. ಆದರೆ ಅವಳ ಗಂಡ ಅವಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವಳ ಮನಸ್ಸಿಗೆ ನೋವು ಕೊಟ್ಟ. ಹಾಗಾಗಿ ಅವಳ ಮನಸ್ಸಿನಲ್ಲಿ ಒಂದು ನೋವು ಉಳಿದು ಹೋಯಿತು. ನಿರ್ಮಲವಾದ ಪ್ರೀತಿ ಗಂಡನಿಗೆ ಕೊಟ್ಟ ಅವಳಿಗೆ ಮತ್ತೆ ಅವನಿಂದ ಅದೇ ರೀತಿಯಾದ ಪ್ರೀತಿ ಸಿಗಲಿಲ್ಲ ಎಂಬ ಚಿಂತೆ ಅವಳ ಮನಸ್ಸಲ್ಲಿ ಉಳಿದು ಹೋಯಿತು. ಅವಳ ನೋವಿಗೆ ನ್ಯಾಯ ಕೊಡಿಸಲು, ಅವಳ ಮನಸ್ಸಿಗೆ ತೃಪ್ತಿ ಕೊಡಿಸಲು ಮತ್ತೆ ಈ ಜನ್ಮದಲ್ಲಿ ಅವಳನ್ನು ಅದೇ ವ್ಯಕ್ತಿಗೆ ಹೆಂಡತಿಯಾಗಿ ದೇವರು ಕೊಡುತ್ತಾರೆ. ಈ ಜನ್ಮದಲ್ಲಿ ಆ ವ್ಯಕ್ತಿ ಅವನ ಹೆಂಡತಿಯನ್ನು ಅರ್ಥ ಮಾಡಿಕೊಂಡು ಗೌರವ ಕೊಟ್ಟು ಪ್ರೀತಿಸಬೇಕು. ಅದೇ ಅವನ ಮುಖ್ಯ ಕರ್ತವ್ಯ ಆಗಿರುತ್ತದೆ. ಆದ್ದರಿಂದಲೇ ಕೆಲವೊಮ್ಮೆ ಹೆಂಡತಿ ಎಷ್ಟು ನೋವು ಕೊಟ್ಟರೂ ಗಂಡ ಅವಳಿಗೆ ಬರೀ ಪ್ರೀತಿ ಮಾತ್ರ ಕೊಡುತ್ತಾನೆ. ಅದೇ ರೀತಿ ಪೂರ್ವಜನ್ಮದಲ್ಲಿ ಯಾವುದೋ ಅನಿವಾರ್ಯ ಕಾರಣದಿಂದ ಬೇರಾದಂತ ಪ್ರೇಮಿಗಳು ಅಥವಾ ಒಂದಾಗಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ಪ್ರೇಮಿಗಳು ಈ ಜನ್ಮದಲ್ಲಿ ಮತ್ತೆ ಪ್ರೇಮಿಗಳಾಗಿ ಹುಟ್ಟಿ ಒಂದಾಗುತ್ತಾರೆ. ಏಕೆಂದರೆ ಪೂರ್ವಜನ್ಮದಲ್ಲಿ ಅವರು ಪಡೆದುಕೊಳ್ಳಲಾಗದ ಪ್ರೀತಿಯನ್ನು ಮರಳಿ ಪಡೆಯುವುದಕ್ಕಾಗಿ, ಪೂರ್ವಜನ್ಮದ ಅಸಂಪೂರ್ಣತೆಯನ್ನು ಪೂರ್ತಿ ಮಾಡುವುದಕ್ಕಾಗಿ. ಈ ರೀತಿ ಪ್ರೀತಿ, ನೋವು, ಸಂಬಂಧ ಇವೆಲ್ಲ ಕೂಡ ಮತ್ತೆ ಭೇಟಿಯಾಗುತ್ತಲೇ ಇರುತ್ತದೆ. ಈ ಪ್ರಕಾರ ಪೂರ್ವಜನ್ಮದಲ್ಲಿ ಯಾವ ಋಣ ಉಳಿದು ಹೋಗಿರುತ್ತದೋ ಅದೇ ಋಣಾನು ಸಂಬಂಧಗಳು ಮತ್ತೆ ಈ ಜನ್ಮದಲ್ಲಿ ನಮ್ಮ ಸುತ್ತಲೂ ಸುತ್ತುತ್ತಿರುತ್ತದೆ. ಇದೇ ವಿಷಯವನ್ನೇ ಭಾಗವತ ಪುರಾಣದಲ್ಲೂ ಕೂಡ ಹೇಳಿದ್ದಾರೆ. ಗಂಧರ್ವರು, ದೇವತೆಯರು ಹಾಗೂ ಮನುಷ್ಯರು ಜನ್ಮಗಳನ್ನು ಬದಲಾಯಿಸುತ್ತಾ ಅವರ ಕರ್ಮ ಫಲಗಳನ್ನು ಅನುಭವಿಸುತ್ತಾರೆ ಎಂದು ಭಾಗವತ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ರಾಮಾಯಣದಲ್ಲಿ ಸೀತಾರಾಮರ ಸಂಬಂಧ ಕೂಡ ಪೂರ್ವಜನ್ಮದ ಅನುಬಂಧ ಎಂದು ಹೇಳಿದ್ದಾರೆ. ಈ ರೀತಿ ಗಂಡ ಹೆಂಡತಿಯಂತೆ ಒಂದಾಗುವುದು ದೇವರ ನಿರ್ಧಾರ. ನಮ್ಮ ಆತ್ಮಗಳು ಒಂದು ಸಲ ಅಲ್ಲ, ಎಷ್ಟೋ ಸಲ ಹುಟ್ಟಿ ಮೃತಪಟ್ಟಿರುತ್ತವೆ. ಅಂದರೆ ಆತ್ಮಕ್ಕೆ ಸಾವು ಇಲ್ಲದ ಕಾರಣ ಹುಟ್ಟಿ ಮೃತಪಟ್ಟಿರುತ್ತವೆ ಅಂದರೆ ಅರ್ಥ ಒಂದು ದೇಹದೊಳಗೆ ಪ್ರವೇಶಿಸಿ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹದೊಳಗೆ ಮರಳಿ ಪ್ರವೇಶಿಸುತ್ತದೆ ಅನ್ನೋದೇ ಇದರ ಅರ್ಥ. ಇದು ನಿಮಗೆ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಹುಟ್ಟಿ ಸಾಯುತ್ತದೆ ಅಂತ ಹೇಳ್ತಿದ್ದೀನಿ. ಪ್ರತಿ ಜನ್ಮದಲ್ಲೂ ಯಾವುದೋ ಒಂದು ಸಂಬಂಧ, ಜವಾಬ್ದಾರಿ, ಪ್ರೀತಿ, ದ್ವೇಷ ಹೀಗೆ ಎಲ್ಲವೂ ಅಥವಾ ಯಾವುದೋ ಒಂದು ನಮ್ಮ ಜೊತೆಯೇ ಉಳಿದು ಹೋಗಿರುತ್ತದೆ. ಈ ಜನ್ಮದಲ್ಲಿ ನಮ್ಮ ಗಂಡ ಅಥವಾ ಹೆಂಡತಿ ಆಗಬೇಕು ಅನ್ನುವ ಸಂಬಂಧ ಅದು ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿ ನಮಗೆ ಕೊಟ್ಟಂತ ಪ್ರೀತಿಗೆ ಪ್ರತಿಫಲ ಆಗಿರಬಹುದು ಅಥವಾ ನಾವು ಕೊಟ್ಟ ನೋವಿಗೆ ಪರಿಹಾರ ಇರಬಹುದು. ನಮ್ಮ ಜೀವನದಲ್ಲಿ ಈಗ ನಾವು ತೋರಿಸುವಂತ ಪ್ರೀತಿ, ಕ್ಷಮೆ, ಗೌರವ ಮುಂತಾದ ಒಳ್ಳೆ ಗುಣಗಳೇ ನಮ್ಮ ಮುಂದಿನ ಜನ್ಮಕ್ಕೆ ಒಳ್ಳೆ ದಾರಿ ರೂಪಿಸಿಕೊಡುತ್ತದೆ.
ಇವುಗಳೇ ನಮ್ಮ ಮುಂದಿನ ಜನ್ಮ ಹೇಗಿರುತ್ತದೆ ಎಂಬುದಕ್ಕೆ ಮೂಲವಾಗಿರುತ್ತದೆ. ಅಂದರೆ ಪ್ರಸ್ತುತ ನಾವು ಯಾವ ರೀತಿ ನಡೆದುಕೊಳ್ಳುತ್ತಿದ್ದೀವೋ, ಪ್ರೀತಿಯಿಂದ, ಸಹನೆಯಿಂದ, ಕ್ಷಮಾ ಭಾವನೆಯಿಂದ, ಗೌರವದಿಂದ, ನೋವಿನಿಂದ, ದ್ವೇಷದಿಂದ ಅಥವಾ ಕೋಪದಿಂದ, ಅದೇ ನಮ್ಮ ಮುಂದಿನ ಜನ್ಮದಲ್ಲಿ ನಮಗೆ ಸಿಗುತ್ತದೆ. ನಮ್ಮ ಮುಂದಿನ ಜನ್ಮ ಸುಖವಾಗಿ, ಯೋಗ್ಯವಾಗಿ, ಸಮೃದ್ಧಿಯಾಗಿ ಇರಬೇಕು ಅಂದರೆ ಈಗ ನಾವು ಮಾಡುವಂತಹ ಕರ್ಮಗಳು ಕೂಡ ಯೋಗ್ಯವಾಗಿರಬೇಕು. ಒಂದು ಸಾಧಾರಣವಾದ ಪ್ರೇಮಿಗಳ ಕಥೆಯನ್ನು ಮನಸ್ಸಿನಲ್ಲಿ ಊಹಿಸಿಕೊಳ್ಳಿ. ಒಬ್ಬ ಯುವಕ, ಒಬ್ಬ ಯುವತಿ ಭೇಟಿಯಾದರು, ಪ್ರೀತಿಸಿದರು. ಒಬ್ಬರಿಗಾಗಿ ಮತ್ತೊಬ್ಬರು ಎಷ್ಟೋ ತ್ಯಾಗಗಳನ್ನು ಮಾಡಿದರು, ಜೀವನವನ್ನು ಕೂಡ ಹಂಚಿಕೊಂಡರು. ಅದು ಕೇವಲ ಈ ಜನ್ಮದ ಪ್ರೀತಿ ಅಲ್ಲ, ಅದು ಹಿಂದಿನ ಜನ್ಮದ ಅವರ ಪ್ರೀತಿಗೆ ಈಗ ಸಿಕ್ಕಂತ ಅವಕಾಶ ಅಷ್ಟೆ. ಈ ಜನ್ಮದಲ್ಲಿ ಭೇಟಿಯಾಗಬೇಕು ಎಂಬುದು ದೇವರ ಸಂಕಲ್ಪ. ದೇವರೇ ಲೆಕ್ಕ ಹಾಕಿ ನಮ್ಮನ್ನು ಮತ್ತೆ ಒಂದು ಮಾಡುತ್ತಾರೆ. ನಾವು ಊಹಿಸದೇ ಇರುವುದನ್ನು ಅನುಭವಿಸುವಂತೆ ಮಾಡುತ್ತಾರೆ. ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ಅವರು ನಮಗೆ ತುಂಬಾ ಹತ್ತಿರದವರಂತೆ ಅನಿಸುತ್ತದೆ. ಶೀಘ್ರದಲ್ಲೇ ಮತ್ತೆ ಅವರನ್ನು ಭೇಟಿಯಾಗುತ್ತೀವಿ ಅನಿಸುತ್ತದೆ. ಪದೇ ಪದೇ ಆ ವ್ಯಕ್ತಿಯನ್ನು ನೋಡಬೇಕು ಅನಿಸುತ್ತದೆ. ಬದುಕಿದರೆ ಅವರ ಜೊತೆಯೇ ಬದುಕಿರಬೇಕು ಅನಿಸುತ್ತದೆ. ಹೀಗೆ ನಾವು ಏತಕ್ಕಾಗಿ ಪರಿಚಯವೇ ಇಲ್ಲದಂತ ಒಬ್ಬ ವ್ಯಕ್ತಿಯ ಕಡೆ ಆಕರ್ಷಿತರಾಗುತ್ತಿದ್ದೀವಿ ಎಂದು ಯೋಚಿಸಿದರೆ ನಮ್ಮ ತಲೆಗೆ ಏನೂ ಕೂಡ ಹೊಳೆಯುವುದಿಲ್ಲ. ಆದರೆ ಮನಸ್ಸು ಮಾತ್ರ ಅವರತ್ತ ಸೆಳೆಯುತ್ತಿರುತ್ತದೆ. ನಾವು ಅವರ ಜೊತೆ ಬರೀ 5 ನಿಮಿಷ ಮಾತನಾಡಿದರೂ ಕೂಡ ಎಷ್ಟೋ ವರ್ಷಗಳ ಸಂಬಂಧದಂತೆ ಅನಿಸುತ್ತದೆ. ಇದು ಬರೀ ಮಾನಸಿಕ ಮಾಯೆಯಲ್ಲ, ಇದು ಆತ್ಮಗಳ ಗುರುತು ಅಥವಾ ಪರಿಚಯ. ಅಷ್ಟೇ ಅಲ್ಲದೆ ಒಮ್ಮೊಮ್ಮೆ ಗಂಡ ಹೆಂಡತಿಯರ ಸಂಬಂಧ ವಿಷದಂತೆ ಅನಿಸುತ್ತದೆ. ಪ್ರೀತಿಗಿಂತಲೂ ಅದರಲ್ಲಿ ನೋವು ಹೆಚ್ಚಾಗಿರುವಂತೆ ಕಾಣಿಸುತ್ತದೆ. ಆದರೂ ಕೂಡ ಅವರಿಬ್ಬರೂ ಮಾತ್ರ ಬೇರಾಗುವುದಿಲ್ಲ. ಏಕೆಂದರೆ ಅದು ಬರೀ ಒಂದು ಜನ್ಮದ ಕಥೆನೋ ಅಥವಾ ಸಂಬಂಧನೋ ಅಲ್ಲ, ಅದು ಕೆಲವು ಜನ್ಮಾಂತರಗಳ ಸಂಬಂಧ. ನೋವು ಮುಗಿದಿಲ್ಲ ಅಂದರೆ, ಸುಖ ಸಿಗಲಿಲ್ಲ ಅಂದರೆ, ಮನಸ್ಸಿಗೆ ತೃಪ್ತಿ ಸಿಗಲಿಲ್ಲ ಅಂದರೆ ಮತ್ತೆ ಮತ್ತೆ ಅವರು ಭೇಟಿಯಾಗುತ್ತಿರುತ್ತಾರೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಒಂದೇ: ಗಂಡ ಹೆಂಡತಿ ಸಂಬಂಧ ಅನ್ನುವುದು ದೇವರು ರಚಿಸಿರುವಂತಹ ಒಂದು ಮಹಾನಾಟಕ. ಅದರಲ್ಲಿ ನಾವು ಬರೀ ಪಾತ್ರಧಾರಿಗಳಷ್ಟೇ. ಆದರೆ ಲೇಖಕರು ಮಾತ್ರ ನಾವಲ್ಲ. ನಮ್ಮ ಕೈಯಲ್ಲಿರುವುದು ಪ್ರೀತಿಸುವುದು, ಕ್ಷಮಿಸುವುದು, ಪರಸ್ಪರ ಗೌರವಿಸುವುದು. ಒಬ್ಬರ ಮೇಲೆ ಮತ್ತೊಬ್ಬರಿಗಿರುವಂತಹ ಜವಾಬ್ದಾರಿಯನ್ನು ಸಕ್ರಮವಾಗಿ ಮುಗಿಸಬೇಕು. ಈ ಜನ್ಮವನ್ನು ನಾವೊಂದು ಉತ್ತಮವಾದ ಪಾಠದಂತೆ ಬದಲಾಯಿಸಿದರೆ ಮುಂದಿನ ಜನ್ಮದಲ್ಲಿ ನಾವು ಇನ್ನಷ್ಟು ಆತ್ಮಶುದ್ಧಿಯಿಂದ ನಮ್ಮ ಸಂಬಂಧಗಳನ್ನು ಅನುಭವಿಸಬಹುದು. ಇಷ್ಟೊಂದು ಪವಿತ್ರವಾದ ಸಂಬಂಧಕ್ಕೆ ಆಧಾರವಾಗಿ ಹಿಂದಿನ ಜನ್ಮದಲ್ಲಿ ಕೆಲವು ಮುಗಿಯದಿರುವಂತಹ ಕಥೆಗಳಿರಬಹುದು. ಆದರೆ ನಾವು ಈಗಿರುವ ಜನ್ಮದಲ್ಲಿ ಪ್ರೀತಿಯಿಂದ ಜೀವನವನ್ನು ಒಂದು ಅರ್ಥದಿಂದ ತುಂಬಿಸಿದರೆ ಅದುವೇ ನಿಜವಾದ ಮೋಕ್ಷಕ್ಕೆ ಮಾರ್ಗವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.